ಕೊಪ್ಪಳ ಜಿಲ್ಲಾ ಗಂಗಾವತಿ ತಾಲೂಕಿನ ಸರ್ಕಿಟ್ ಹೌಸ್ನಲ್ಲಿ ಇಂದು ದಲಿತ ಸೇನಾ ವತಿಯಿಂದ ಜಿಲ್ಲಾ ಹಾಗೂ ಗಂಗಾವತಿ ತಾಲೂಕಾ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿತ್ತು. ಜಿಲ್ಲಾ ಅಧ್ಯಕ್ಷರ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆದರ್ಶವನ್ನು ದಲಿತ ಸೇನಾ ರಾಜ್ಯಾಧ್ಯಕ್ಷರಾದ ಹನುಮಂತಪ್ಪ ಜಿ ಯಲಸಂಗಿ ಅವರ ಆದೇಶದ ಮೇರೆಗೆ ಉಡುಚಪ್ಪ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಗಂಗಾವತಿ ನಗರದ ಪ್ರವಾಸಿ ಮಂದಿರದ ಸರ್ಕಿಟ್ ಹೌಸ್ನಲ್ಲಿ ಇಂದು ದಲಿತ ಸೇನಾ ಜಿಲ್ಲಾ ಹಾಗೂ ಗಂಗಾವತಿ ತಾಲೂಕು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿತ್ತು. ಆದೇಶ ಪತ್ರವನ್ನು ನೀಡಿ ಸಂಘಟನೆ ಎಂಬ ಒಂದು ಬಹುದೊಡ್ಡ ಶಕ್ತಿ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕಿಕೊಟ್ಟಂತ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಡೆಯಬೇಕು ಅಂತೇಳಿ ಸಂಘಟನೆ ಅಧ್ಯಕ್ಷರಾದ ಉಡುಚಪ್ಪ ಅವರು ತಾಲೂಕು ಮತ್ತು ಜಿಲ್ಲಾ ಪದಾಧಿಕಾರಿಗಳಿಗೆ ಕಿವಿ ಮಾತು ಹೇಳಿದರು. ಸಂಘಟನೆ ಬಗ್ಗೆ ಮೊದಲೇ ನಮಗೆ ದಾರಿ ದೀಪ ಸೂತ್ರಗಳು ಹಾಕಿ ಕೊಟ್ಟಿದ್ದಾರೆ. ಶಿಕ್ಷಣ, ಸಂಘಟನೆ, ಹೋರಾಟ, ಅದರಂತೆ ನಾವು ಸಂಘಟನೆಯನ್ನು ಕಟ್ಟೋಣ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಮತ್ತು ತಾಲೂಕು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಆದೇಶ ಪತ್ರವನ್ನು ನೀಡಿದರು. ಕೊಪ್ಪಳ ಜಿಲ್ಲಾ ಉಪಾಧ್ಯಕ್ಷರಾಗಿ ಮಂಜುನಾಥ್ ಪ್ರಗತಿ ನಗರ, ಗಂಗಾವತಿ ತಾಲೂಕಾ ಅಧ್ಯಕ್ಷರಾಗಿ ಮೌಲಾ ಮರಳಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಮೌಲಾ ಸಾಬ್ ನದಾಫ್, ಇನ್ನು ಉಳಿದ ತಾಲೂಕಿನ ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಖಜಾನ್ಸಿಗಳನ್ನು ಇವರನ್ನು ಒಮ್ಮತ ಮತದಿಂದ ಆಯ್ಕೆ ಮಾಡಿ ಅವರ ಆದೇಶ ಪತ್ರವನ್ನು ಇದೇ ಸಂದರ್ಭದಲ್ಲಿ ನೀಡಲಾಗಿತ್ತು. ಕಾರ್ಯಕ್ರಮ ವೇದಿಕೆಯಲ್ಲಿ ಸಲೀಂ ಭಗವಾನ್, ಎಸ್.ಆರ್. ಮುದೋಳ್, ಮುಸ್ತಫ್ ಕುರೇಶ್, ಮಯೂಬ್ ಮಸ್ಕಿ ಹಾಗೂ ಚನ್ನಬಸವ ಮಾನವಿ ಅವರು, ಹಿರಿಯ ಪತ್ರಕರ್ತರಾದ ಚನ್ನಬಸವ ಮಾನವಿ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇಲ್ಲೋಡ್ರಿ ಯಾಕಣ ಸೈಡಿಗೆ ಬರ್ತಿದ್ದೆ ನಿಂದ್ರಿ ಕಡೆಗೆ ಅಳತೆ ಇದಾಗ್ಬಿಡ್ತದೆ. ಮತ್ತೆ ಫೋಟೋ ಬಿಡೋ ತೆಗಿಬೇಕಾರ ಹಿಂದುಳಿದವರ ಪರವಾಗಿ, ಬಡವರ ಪರವಾಗಿ ಲ್ಯಾಂಡ್ ಲಾರ್ಡ್ ಸಿನಿಮಾ ಅಂತಂದ್ರೆ ನಮ್ಮ ದುನಿಯಾ ವಿಜಯ್ ಅವರು ಒಂದು ಅದ್ಭುತವಾದ ಸಿನಿಮಾವನ್ನ ಅವರು ಮಾಡಿ ಸಮಾಜಕ್ಕೆ ಒಂದು ಉತ್ತಮವಾದ ಸಂದೇಶವನ್ನು ನೀಡಿದ್ದಾರೆ. ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಅವರಿಗೆ ಒಂದು ಎಲ್ಲಾ ರೀತಿಯಲ್ಲಿ ಸಪೋರ್ಟ್ ಮಾಡಿ ಆ ಒಂದು ಸಿನಿಮಾವನ್ನ ಯಶಸ್ವಿಯಾಗಲಿಕ್ಕೆ ಕಾರ್ಯಕರ್ತರಾಗಿರ್ತಾರ. ಅದಾದ ನಂತರ ನಮ್ಮ ಚಿತ್ರನಟ ದುನಿಯಾ ವಿಜಯ್ ಸರ್ ಅವರು, ಹನುಮಂತ ಜಿ ಯಲಸಂಗಿ ಸರ್ ಅವರ ಕಾರ್ಯವನ್ನು ಮೆಚ್ಚಿ ಮರಿಲಿಂಗಪ್ಪ ಕಾರಣ, ಮಂಜುನಾಥ್ ಹನುಮಮ್ಮ, ಹನುಮಂತ ತಂದೆ ಯಮರಪ್ಪ, ಮಂಜುನಾಥ್ ತಂದೆ ಜಾವಪ್ಪ, ಶಿವಕುಮಾರ್ ತಂದೆ ಚಂದ್ರಪ್ಪ, ಮಹಾದೇವಿ ತಂದೆ ಮಾರಪ್ಪ, ವೀರೇಶ್ ತಂದೆ ಗಂಗಾಧರ್, ದುರ್ಗಪ್ಪ ತಂದೆ ಶಾಂತಪ್ಪ, ವೆಂಕಟೇಶ್ ತಂದೆ ಹನುಮಂತಪ್ಪ, ಪರಶುರಾಮ್ ತಂದೆ ಹುಡುಗಪ್ಪ,
ಮುಷರಫ್ ತಂದೆ ಜವಪ್ಪ, ರಮೇಶ್ ನಾಯಕ್, ರಮೇಶ್ ನಾಯಕ್, ರಾಜೇಶ್ ಸಾಬ್ ನಲ್ಲರ್, ಹಸನ್ ಅಲಿ, ಶರಣಪ್ಪ ತಂದೆ ತಿಮ್ಮಪ್ಪ, ರಾಜು ತಂದೆ ಶಂಕರಪ್ಪ, ಸುರೇಶ್ ತಂದೆ ತಿಮ್ಮಪ್ಪ, राजेश साहब ತಂದೆ ಅಮರ್ ಸಾಬ್ ಇಲ್ಲಿ ಬಾ ಸಂಘಟನೆ ಹೋರಾಟ ಈ ಮೂರು ವಿಷಯಗಳನ್ನು ಇಟ್ಕೊಂಡು ನಾವೆಲ್ಲ ಸಂಘಟನೆ ಎಲ್ಲ ವಿಚಾರ ಆಯ್ಕೆ ಆಗ್ತೀವಿ. ಇವೆಲ್ಲ ಇದೇ ಒಂದು ಧ್ಯೇಯ ಇಟ್ಕೊಂಡು ಶಿಕ್ಷಣವನ್ನು ಮೊದಲು ನಮ್ಮ ಮನೆಗಳಲ್ಲಿ ನಮ್ಮ ಮಕ್ಕಳಲ್ಲಿ ನಾವೇನು ಶಿಕ್ಷಣ ಹಿಂದುಳಿದಿದ್ದೀವಿ. ಈಗ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ಯಾರೂ ಕೂಡ ಶಿಕ್ಷಣದಿಂದ ಹಿಂದುಳಿದಂತಾಗಬಾರ್ದು. ಅವರೆಲ್ಲ ಶಿಕ್ಷಕರನ್ನಾಗಿ ಮಾಡಬೇಕು. ಆಮೇಲೆ ನಾವೆಲ್ಲ ಸಂಘಟಿತರಾಗಬೇಕು. ಯಾರು ನೀವು ಬೇರೆ ನಾವು ಬೇರೆ ಅಂತೇಳಿ ಡಿಸ್ಕಸ್ ಮಾಡ್ಕೊಡದೆ ನಾವೆಲ್ಲ ಒಂದು ಅಂತೇಳಿ ನಾವು ಸಂಘಟಿತರಾಗಬೇಕು. ಆಮೇಲೆ ನಾವೆಲ್ಲ ಸಂಘಟಿತರಾದ್ಮೇಲೆ ಮಾತ್ರ ನಾವು ಹೋರಾಟ ಚೆನ್ನಾಗಿದೆ. ಯಾಕಂದ್ರೆ ಅವರಿಗೆ ಬೇಕಾಗಿರೋದು ನಿಮ್ಮಂತ ಯುವಕರ ಸಪೋರ್ಟ್. ನಿಮ್ಮಂತ ಯುವಕರ ಸಪೋರ್ಟ್ ಕೊಟ್ಟಾಗ ಯಾರೇ ಇರಲಿ ಅವೆಲ್ಲ ಹೇಳಿದ್ರು. ಈಗ ಯಾರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗತ್ತು ಅಥವಾ ಇನ್ನಷ್ಟು ವಿಚಾರಗಳನ್ನೆಲ್ಲ ಹೇಳಿದ್ರು. ಆದರೆ ನಾವು ಹೇಳ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಅವರಲ್ಲಿರ್ತಕ್ಕಂಥ ಕಿಚ್ಚಿಗೆ ನೀವು ಸಪೋರ್ಟ್ ಮಾಡಬೇಕು. ಯಾರ್ಯಾರಿಗೆ ಅನ್ಯಾಯ ಆಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸಗಳನ್ನ ನಿಮ್ಮ ಕೈಲಿ ಮಾಡಬೇಕು. ನಿಮ್ಮ ಸಮಯ ಸಿಕ್ಕಾಗ ನಿಮ್ಮದೇ ಆದಂಥ ದುಡಿಮೆಗಳು ನಿಮ್ಮ ಜೀವನಗಳು ಮಾಡ್ರಿ. ಅದರ ಜೊತೆಗೆ ಸಾಮಾಜಿಕ ನ್ಯಾಯಗಳ ಪ್ರಕಾರ ನಾವು ಏನ್ ಮಾಡಿದೀವಿ, ನಮ್ಮ ಕೊಡುಗೆ ಏನು, ನಮ್ಮ ಸುತ್ತಮುತ್ತಲಿನ ಪರಿಸರ, ನಮ್ಮ ಸುತ್ತಮುತ್ತ ತಾಲೂಕಾಯ್ತು, ಜಿಲ್ಲಾದಾಗಾಯ್ತು, ನಮ್ಮಲ್ಲಿ ಆಗಿರ್ತಕ್ಕಂಥ ಕುಂದುಕೊರತೆಗಳನ್ನ ಬಗ್ಗೆ ಅಥವಾ ಅನ್ಯಾಯದ ಬಗ್ಗೆ ಧ್ವನಿಯರ್ತಕ್ಕಂಥ ಕೆಲಸ ದಲಿತ ಸೇನೆ ಮಾಡಿ ಅಂತ ನಾನು ಒಂದು ವರ್ಗ ಇಟ್ಕೊಂಡು ನೀವು ಆಡಾಡಾಗತ್ತೀರಿ, ಅದ್ರ ಮ್ಯಾಗ ಓಡ್ಬೇಕು ಮಾಡಾಗತ್ತೀರಿ ಮಾಡ್ಬಾರ್ದು. ಆದ್ರೆ ಇಡೀ ಏನೈತಿ ಸಮುದಾಯ ನೋಡುತ್ತಾ ಇವತ್ತೆಲ್ಲ ನಾಳೆ ತಕ್ಕ ಪಾಠ ಕಲಿಸುತ್ತಾ ಅಂತ ಈ ಮೂಲಕ ಹೇಳ್ತೀವಿ. ಯಾಕಂದ್ರೆ ಅವರು ಮನುಷ್ಯರೇ, ಅವರು ಇಲ್ಲಿಯರೇ, ಇದೇ ನಾಡಿಗೆ ಬೆಳೆದವ್ರೆ, ಇದೇ ನಾಡಿಗೆ ಹುಟ್ಟಿದವ್ರೆ. ರಾತ್ರಿ ಅಂತವೆಲ್ಲ ಭಾವನೆಗಳು ನಿಮ್ಮಲ್ಲಿ ಬರ್ತಕ್ಕಂಥದ್ದು. ಹೀಗಾಗಿ ಇಂಥ ಸಂಘಟನೆಗಳು ಏನಂತ ಇನ್ನಿಷ್ಟು ಹೆಚ್ಚಿನ ರೀತಿಯಿಂದ ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ, ನಾವು ಬೆಳೆಸ್ಲಿ ಅಂತ ಹೇಳ್ತೀವಿ. ಯಾಕಂದ್ರೆ ಇಂಥ ಈ ಕಿಡಿಗಳಿಗಳು ಇರ್ತಾರೆ, ಊರೊಬ್ಬರು ಇರ್ತಾರಂತಾರಲ್ಲ, ಹಂಗೆ ಆ ತರ ಇರ್ತಕ್ಕಂಥ ಕೆಟ್ಟ ಹುಳುಗಳನ್ನ ನೀವು ಆದಷ್ಟು ಅಲ್ಲೇ ನಶಿಸಿ ಆಗ್ತಕ್ಕಂಥ ಬಂದ್ಮೇಲೆ ನಾವೆಲ್ಲರೂ ಈ ಒಂದು ದಲಿತ ಸೇನೆ ಎನ್ನುವ ಸಂಘಟನೆಯನ್ನ ನಾವು ಅಚ್ಚುಕಟ್ಟಾಗಿ ಕಾನೂನಿನ ಮೂಲಕ ಎಲ್ಲರೂ ಹೋರಾಡೋಣ. ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯ ಉತ್ತಮ ರೀತಿಯಲ್ಲಿ ಸಮಾಜದಲ್ಲಿ ಒಳ್ಳೆಯ ಸಂದೇಶವನ್ನು ಸಾರೋಣ. ನಾವು ಎಲ್ಲರೂ ಬಂದ್ರೆ ಬಡವರಿಗೋಸ್ಕರ, ದೀನದಲಿತರಿಗೋಸ್ಕರ, ಅಲ್ಪಸಂಖ್ಯಾತರಿಗೋಸ್ಕರ, ಹಿಂದುಳಿದ ವರ್ಗಕ್ಕೋಸ್ಕರ ನಾವು ಹೋರಾಡೋಣ. ಹೋರಾಡಿ ನಮ್ಮದೇ ಆದಂತ ಹಕ್ಕುಗಳಿಗೋಸ್ಕರ ಹೋರಾಡೋಣ. ನಾವು ಯಾರ ವಿರುದ್ಧ, ಧರ್ಮದ ವಿರುದ್ಧ, ಜಾತಿ ವಿರುದ್ಧ ಹೋರಾಡೋದು ಬೇಡ. ನಮ್ಮ ಹಕ್ಕುಗಳಿಗೋಸ್ಕರ, ಅನ್ಯಾಯದ ವಿರುದ್ಧಕ್ಕೋಸ್ಕರ ಹೋರಾಡಿ ನಾವೆಲ್ಲರೂ ಸಮಾಜದಲ್ಲಿ ಶಾಂತಿ ನಿರ್ಮಾಣದಿಂದ ಒಂದು ಜೀವನವನ್ನು ಸಾಗಿಸೋಣ ಅಂತ ಹೇಳಿ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ನಮ್ಮ ಎಲ್ಲ ಅಣ್ಣಂದಿರಿಗೂ ಹಾಗೂ ನನ್ನ ಎಲ್ಲ ಮುಂದಿನ ಪದಾಧಿಕಾರಿಗಳಿಗೂ ನನ್ನ ಭೀಮವಂದನೆಗಳನ್ನ. ಸರ್, ಕೊಪ್ಪಳ ಜಿಲ್ಲಾಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ನಂತರ ಕೊಪ್ಪಳ ಜಿಲ್ಲೆಯಲ್ಲಿ ಈಗಾಗಲೇ ಒಳ ಮೀಸಲಾತಿ ಹೋರಾಟ ಬಲಗೈ ಸಮುದಾಯಕ್ಕೆ ಭಾಳಷ್ಟು ಅನ್ಯಾಯ ಆಗಿದೆ ಅಂತ ಎಲ್ಲರೂ ಹೇಳ್ತಿದ್ದಾರೆ. ತಮ್ಮ ಕನ್ನಡ ದಲಿತ ಸೇನೆಯಿಂದ ಕೊಪ್ಪಳ ಜಿಲ್ಲೆ ಏನಾದರೂ ಹೋರಾಟ ಏನಾದ್ರು ಹಾಕ್ಕೊಂಡ್ರೆ? ಸರ್, ನಾನು ಮೊದಲನೇದಾಗಿ ತಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ. ನಾನೀಗ ಸಂಘಟನೆ ಕಟ್ಟಿರೋದು ನಮ್ಮ ಬಡವರ, ದಲಿತರ, ಅಲ್ಪಸಂಖ್ಯಾತರ, ಹಿಂದುಳಿದ ವರ್ಗದ ಪರವಾಗಿ ಈ ದಲಿತ ಸೇನೆ ಅಂತಂದೇಳಿ ನಾವು ಕಟ್ತಾ ಇದ್ದೀವಿ. ಈಗ ನಾವು ಆ ಒಳ ಮೀಸಲಾತಿ ವಿಚಾರದಾಗ ಈಗ ಸದ್ಯ ನಮ್ಮದು ಏನೂ ಅಭಿಪ್ರಾಯ ಇಲ್ಲ. ಯಾಕಂದರೆ ನಮಗಿಂತ ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳು ಆ ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹಾಗಾಗಿ ನಮ್ದು ಏನಿದ್ರು ಈಗ ದಲಿತ ಸಂಘಟನೆ, ದಲಿತ ಸೇನೆಯ ಸಂಘಟನೆ ಯಾವ ರೀತಿಯಾಗಿ ಸಮಾಜದಲ್ಲಿ ಕೆಲಸ ಮಾಡಬೇಕನ್ನೋ ಉದ್ದೇಶದಿಂದ ನಾವೀಗ ಇದನ್ನು ಮಾತ್ರ ಕಾರ್ಯರೂಪವನ್ನು ಕೈಗೊಂಡಿವಿ. ಮುಂದಿನ ದಿನಮಾನಗಳಲ್ಲಿ ನಮ್ಮ ದೊಡ್ಡ ದೊಡ್ಡ ನಮಗಿಂತ ಅನುಭವಿಸ್ತಾ ನಾಯಕರಿದ್ದಾರೆ, ಅವರ ವಿಚಾರಗಳನ್ನು ನಾವು ತಿಳ್ಕೊಂಡ ಮೇಲೆ ಆ ಒಳ ಮೀಸಲಾತಿ ಬಗ್ಗೆ ನಾವು ಮಾತಾಡ್ತೀವಿ. ಈಗ ಆ ವಿಚಾರಗಳು ನಮಗೆ ಅವಶ್ಯಕ. ಹಂಗಾರೆ ನೀವು ದಲಿತ ಸೈನ್ಯದ ಜಿಲ್ಲಾಧ್ಯಕ್ಷರು, ಈ ಒಳ ಮೀಸಲಾತಿ ಕಂಪಲ್ಸರಿ ಎಲ್ಲ ದಲಿತರಿಗೆ ಸಂಬಂಧಪಟ್ಟಿದ್ದ ವಿಚಾರ.
ಹೌದಾ? ಹಂಗಾಗಿ ತಾವು ಹೋರಾಟ ಏನಾದರೂ ಹಾಕೊಂಡ್ರೆ ಇನ್ನು ನಿಮ್ಮ ಮೇಲೆ ಅಧ್ಯಕ್ಷರಿಗೆ ಏನು ತಿಳಿಸಿ ಹೋರಾಟ ಮಾಡ್ತಾರೆ? ಇವಾಗ ಅದೇ ನಮ್ಮ ಫಸ್ಟ್ ನಾವು ನಿಮಗೊಂದು ಕ್ಲಾರಿಟಿ ಹೇಳೋದೇನಪ್ಪ ಅಂದ್ರೆ, ಈ ದಲಿತ ಸೇನೆ ಅನ್ನೋದು ಬರೀ ದಲಿತರಿಗಷ್ಟೇ ಸೀಮಿತ ಅಲ್ಲ. ನಾನು ಮತ್ತೆ ಪದೇ ಹೇಳ್ತಾ ಇರೋದು, ದಲಿತ ಸೇನೆ ಅನ್ನೋ ಒಂದು ಈ ಸಂಘಟನೆ ಏನಿದೆಯಲ್ಲ, ದಲಿತರ, ಅಸ್ಪೃಶ್ಯರ, ಹಿಂದುಳಿದ ವರ್ಗರ ಮತ್ತು ನಮ್ಮ ಅಲ್ಪಸಂಖ್ಯಾತರ ಎಲ್ಲರನ್ನ ಕರ್ಕೊಂಡು ಹೋಗ್ತಕ್ಕಂಥ ಇದೊಂದು ಸಂಘಟನೆ. ಹಂಗಾಗಿ ನಾವು ಈ ಸದ್ಯ ಒಳ ಮೀಸಲಾತಿ ವಿಚಾರದ ಬಗ್ಗೆ ನಮ್ಮ ರಾಜ್ಯಾಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರು ಅವರೆಲ್ಲ ಮೇರೆಗೆ ಅವರೆಲ್ಲ ಮಾತಾಡಿದ ಮೇಲೆ ಮುಂದಿನ ತೀರ್ಮಾನಗಳಲ್ಲಿ ನಾವು ವಿಚಾರಗಳ ಬಗ್ಗೆ ಅಲ್ಲ, ರಾಜ್ಯಾಧ್ಯಕ್ಷರು ಏನಾದರೂ ಆದೇಶ ಕೊಟ್ಟರೆ ನೀವು ಜಿಲ್ಲಾ ವತಿಯಿಂದ ಹೋರಾಟ ಏನಾದರೂ ಇಲ್ಲ. ಈ ಹಾಕೊಂಡು ಒಳ ಮೀಸಲಾತಿ ಬಗ್ಗೆ ನಮ್ಮ ರಾಜ್ಯಾಧ್ಯಕ್ಷರು ಈ ರೀತಿಯಾಗಿ ನಮ್ಗೆ ಯಾವುದೇ ಒಳ ಮೀಸಲಾತಿ ಬಗ್ಗೆ ನಮ್ಗೆ ಹೇಳಿಲ್ಲ. ಮುಂದಿನ ದಿನಗಳಲ್ಲಿ ಅವರ ಅಭಿಪ್ರಾಯ ತಿಳಿಸಿದ ಮೇಲೆ ನಾವು ಮುಂದಿನ ನಾವು ವಿಚಾರಗಳನ್ನು ಮಾಡ್ತೀವಿ. ದಲಿತ ಸೇನೆಯಿಂದ ಮುಂದಿನ ಕಾರ್ಯರೂಪಗಳೇನು? ದಲಿತ ಸೇನೆಯ ಮುಂದಿನ ಕಾರ್ಯಕ್ರಮಗಳು ಈ ಸಮಾಜದಲ್ಲಿ ನಡೆತಕ್ಕಂಥ ಶೋಷಣೆ ವಿರುದ್ಧದ ನಮ್ಮ ಜನಾಂಗದ ಹಕ್ಕಿಗೋಸ್ಕರ ನಮ್ಮ ಒಂದು ದೊಡ್ಡ ಒಂದು ವಿಶ್ವಾಸವನ್ನು ಇಟ್ಟುಕೊಂಡು ನಾವು ಹಕ್ಕಿಗಾಗಿ ಹೋರಾಡ್ತೀವಿ. ಆ ಉದ್ದೇಶದಲ್ಲಿ ಈ ದಲಿತ ಸೇನೆ